ಓಂ ಶಾಂತಿ. ಮುರಳಿಯ ದಿನಾಂಕ 10/7/2022. सफल तपस्वी अर्थात प्योरिटी की पर्सनालिटी और रॉयल्टी वाले. ಸಫಲ ತಪಸ್ವಿ ಅಂದರೆ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಪವಿತ್ರತೆಯ ಘನತೆ ಉಳ್ಳವರು. आज चारों ओर के तपस्वी बच्चों की याद बाप दादा के पास पहुँच रही है. कोई साकार में सन्मुख याद का रिटर्न मिलन मना रहे हैं. कोई बच्चे आकारी रूप में याद और मिलन का अनुभव कर रहे हैं. ಈ ದಿನ 4 ಕಡೆಯ ತಪಸ್ವಿ ಮಕ್ಕಳ ನೆನಪು ತಂದೆಗೆ ತಲುಪ್ತಾ ಇದೆ. ಕೆಲವರು ಸಾಕಾರದಲ್ಲಿ ಸನ್ಮುಖದಲ್ಲಿ ಬಂದು ಮಿಲನ ಮಾಡ್ತಾ ಇದ್ದಾರೆ. ಕೆಲವರು ಆಕಾರಿ ರೂಪದಲ್ಲಿ ತಮ್ಮ ಸ್ಥಳದಲ್ಲಿಯೇ ಕುಳಿತು ನೆನಪು ಮತ್ತು ಮಿಲನದ ಅನುಭವ ಮಾಡ್ತಾ ಇದ್ದಾರೆ. बाप दादा दोनों ही रूप के बच्चों को देख रहे. ಹೀಗೆ ಬಾಬಾ 2 ಪ್ರಕಾರದ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಏಕಕಾಲದಲ್ಲಿ ಒಂದು ಸನ್ಮುಖದಲ್ಲಿ ಇರುವಂತಹ ಸಾಕಾರಿ ಸಭೆ, ಇನ್ನೊಂದು ಸೂಕ್ಷ್ಮ ರೂಪದಿಂದ ಅವ್ಯಕ್ತ ರೂಪದಲ್ಲಿ ಇದ್ದು ತಮ್ಮ ತಮ್ಮ ಸ್ಥಾನದಲ್ಲಿ ನೆನಪು ಮತ್ತು ಮಿಲನ ಮಾಡುವಂತಹ ಮಕ್ಕಳನ್ನು ಸಹ ಬಾಬಾ ಆಕಾರಿ ರೂಪದಲ್ಲಿ ಮಧುಬನದಲ್ಲಿಯೇ ನೋಡ್ತಾ ಇದ್ದಾರೆ. ಒಂದು ಸಾಕಾರಿ ಸಭೆ, ಇನ್ನೊಂದು ಆಕಾರಿ ಸಭೆಯನ್ನು ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. दोनों ही रूप के बच्चों को देख रहे. आज अमृत वेले बाप दादा बच्चों की तपस्या का प्रत्यक्ष स्वरूप देख रहे थे. ಈ ದಿನ ಅಮೃತ ವೇಳೆಯಲ್ಲಿ ಬಾಬಾ ಮಕ್ಕಳ ತಪಸ್ಸಿನ ಪ್ರತ್ಯಕ್ಷ ಸ್ವರೂಪ ನೋಡ್ತಾ ಇದ್ದರು. ಹರೇಕ್ ಬಚ್ಚಾ अपने पुरुषार्थ प्रमाण तपस्या कर रहे हैं. लक्ष्य भी है और उमंग भी. ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥದ ಅನುಸಾರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಗುರಿಯು ಒಳ್ಳೆಯದಿದೆ. ಆ ಗುರಿಯನ್ನು ತಲುಪುವ ಉಲ್ಲಾಸ ಉತ್ಸಾಹವೂ ಸಹ ಮಕ್ಕಳಲ್ಲಿ ಇದೆ. तपस्वी सभी है क्योंकि ब्राह्मण जीवन की विशेषता ही तपस्या है. ಎಲ್ಲರೂ ತಪಸ್ವಿಗಳೇ ಆಗಿದ್ದಾರೆ. ಯಾಕೆ ಅಂದರೆ ಬ್ರಾಹ್ಮಣ ಜೀವನದ ವಿಶೇಷತೆಯೇ ತಪಸ್ಸಾಗಿದೆ. ತಪಸ್ಯಾ ಅರ್ಥಾತ್ ಏಕ ಕೆ ಲಗನ್ ಮೇ ಮಗನ್ ರಹನ. ಸಫಲ ತಪಸ್ವಿ ಬಹು ಥೋಡೆ. ತಪಸ್ಸು ಅಂದರೆ ಒಬ್ಬನ ಯೋಗದಲ್ಲಿ ನೆನಪಿನಲ್ಲಿ ಮಗ್ನ ಆಗಿ ಇರುವುದು. ಈ ಥರ ಸಫಲ ತಪಸ್ವಿ ಮಕ್ಕಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಪುರುಷಾರ್ಥಿ ತಪಸ್ವಿ ಬಹುತೆ. ತಪಸ್ಸಿನ ಪುರುಷಾರ್ಥ ಮಾಡೋರು ಬಹಳ ಜನ ಇದ್ದಾರೆ. ಆ ತಪಸ್ಸಿನಲ್ಲಿ ಸಫಲತೆಯ ಅನುಭವ ಮಾಡುವಂಥವರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಸಫಲ್ ತಪಸ್ವಿ ಕಿ ನಿಶಾನಿ ಉನ್ಕೆ ಸೂರತ್ और सीरत में प्योरिटी की पर्सनालिटी और प्योरिटी की रॉयल्टी सदा स्पष्ट अनुभव होगी.
ಸಫಲ ತಪಸ್ವಿ ಮಕ್ಕಳ ಮುಖದಲ್ಲಿ, ವರ್ತನೆಯಲ್ಲಿ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಪವಿತ್ರತೆಯ ಘನತೆ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ. तपस्या का अर्थ है मन वचन कर्म और संबंध संपर्क में अपवित्रता का अंश मात्र नाम निशान भी समाप्त होना. ತಪಸ್ಸಿನ ಅರ್ಥ ಆಗಿದೆ ಮನ ವಚನ ಕರ್ಮ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ಸಹ ಅಪವಿತ್ರತೆಯ ಅಂಶ ಅಥವಾ ಹೆಸರು ಮತ್ತು ಗುರುತನ್ನು ಸಹ ಸಮಾಪ್ತಿ ಮಾಡುವುದು. जब अपवित्रता समाप्त हो जाती है तो इस समाप्ति को ही संपन्न स्थिति कहा जाता है. ಎಲ್ಲಿ ಅಪವಿತ್ರತೆ ಅಂಶ ಸಹಿತವಾಗಿ ಸಮಾಪ್ತಿಯಾಗ್ತದೆ, ಆ ಸಮಾಪ್ತಿಯ ಸ್ಥಿತಿಗೆ ಸಂಪನ್ನ ಸ್ಥಿತಿ ಅಂತ ಹೇಳಲಾಗ್ತದೆ. सफल तपस्वी अर्थात सदा स्वतः पवित्रता की पर्सनैलिटी और रॉयल्टी हर बोल और हर कर्म से, दृष्टि और वृत्ति से ಅನುಭವ. ಸಫಲ ತಪಸ್ವಿಗಳು ಅಂದರೆ ಅವರ ಪ್ರತಿಯೊಂದು ಶಬ್ದ, ಕರ್ಮ, ದೃಷ್ಟಿ, ವೃತ್ತಿಯ ಮೂಲಕ ಜನರಿಗೆ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಪವಿತ್ರತೆಯ ಘನತೆ ಅನುಭವ ಆಗ್ತದೆ. प्योरिटी सिर्फ ब्रह्मचर्य नहीं, संपूर्ण पवित्रता अर्थात संकल्प में भी कोई विकार टच न हो. ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಆದರೆ ಸಂಕಲ್ಪದಲ್ಲಿಯೂ ಸಹ ವಿಕಾರ ಸ್ಪರ್ಶ ಮಾಡಬಾರದು. ವಿಕಾರಗಳನ್ನು ಸಂಕಲ್ಪದಿಂದನೂ ಸ್ಪರ್ಶ ಮಾಡಬಾರದು. जैसे ब्राह्मण जीवन में शारीरिक आकर्षण, शारीरिक टचिंग अपवित्रता मानते हो, ऐसे मन बुद्धि में किसी विकार के संकल्प मात्र की आकर्षण व टचिंग, इसको भी अपवित्रता कहा जाएगा. ಹೇಗೆ ಬ್ರಾಹ್ಮಣ ಜೀವನದಲ್ಲಿ ದೈಹಿಕ ಆಕರ್ಷಣೆ, ದೈಹಿಕ ಸ್ಪರ್ಶಕ್ಕೆ ಅಪವಿತ್ರತೆ ಅಂತ ಹೇಳ್ತೀರಿ, ಹಾಗೆ ಮನಬುದ್ಧಿಯಿಂದನೂ ಯಾವುದೇ ವಿಕಾರವನ್ನು ಸ್ಪರ್ಶಿಸಬಾರದು. ಮನಸ್ಸು ಹಾಗೂ ಬುದ್ಧಿ ಯಾವುದೇ ವಿಕಾರದ ಕಡೆಗೆ ಆಕರ್ಷಣೆ ಆಗಬಾರದು. पवित्रता की पर्सनालिटी वाले, रॉयल्टी वाले मन बुद्धि से भी इस बुराई को टच नहीं करते, क्योंकि सफल तपस्वी अर्थात संपूर्ण वैष्णव, ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆ ಉಳ್ಳವರು ಮನಬುದ್ಧಿಯಿಂದನೂ ಅಪವಿತ್ರತೆಯ ಕೆಟ್ಟತನವನ್ನು ಸ್ಪರ್ಶ ಮಾಡೋದಿಲ್ಲ. ಸಫಲ ತಪಸ್ವಿಗಳು ಅಂದರೆ ಸಂಪೂರ್ಣ ವೈಷ್ಣವರು. वैष्णव कभी बुरी चीज़ को टच नहीं करते हैं, तो उन्होंका है स्थूल. आप ब्राह्मण, वैष्णव आत्माओं का है सूक्ष्म. ವೈಷ್ಣವರು ಎಂದೂ ಶೂದ್ರ ವಸ್ತುಗಳನ್ನು ಸ್ಪರ್ಶ ಮಾಡೋದಿಲ್ಲ, ಕೆಟ್ಟ ವಸ್ತುಗಳನ್ನು ಮುಟ್ಟೋದಿಲ್ಲ. ಅವರದ್ದಾಗಿದೆ ಸ್ಥೂಲ ಮಡಿ. ನೀವು ಬ್ರಾಹ್ಮಣ, ವೈಷ್ಣವ ಆತ್ಮರ ಮಡಿಯಾಗಿದೆ ಸೂಕ್ಷ್ಮವಾದಂಥ ಮಡಿ. बुराई को टच न करना यही तपस्या है. ಕೆಟ್ಟತನವನ್ನು ಸ್ಪರ್ಶ ಮಾಡದೇ ಇರುವುದೇ ನಿಮ್ಮ ತಪಸ್ಸು ಆಗಿದೆ. धारण करना अर्थात ग्रहण करना, ये तो बहुत मोटी बात है.
ಅಪವಿತ್ರತೆಯನ್ನು, ಕೆಡಕನ್ನು ಧಾರಣೆ ಮಾಡುವುದು ಅಥವಾ ಗ್ರಹಿಸುವುದು ಇದು ಬಹಳ ದೊಡ್ಡ ವಿಷಯ ಆಯಿತು. ಲೇಕಿನ್ ಸಂಕಲ್ಪ में भी टच नहीं करना, इसको ही कहा जाता है. ಸಂಕಲ್ಪ ಮಾತ್ರದಲ್ಲೂ ಸಹ ಅಪವಿತ್ರತೆಯನ್ನು ಸ್ಪರ್ಶ ಮಾಡಬಾರದು. ಆ ರೀತಿಯಲ್ಲಿ ಇರುವಂಥ ಮಕ್ಕಳಿಗೆ ಸಚ್ಚೆ ವೈಷ್ಣವ್ ಕಹಾ ಜಾತಾ ಹೇ, ಸತ್ಯ ವೈಷ್ಣವರು ಅಂತ ಹೇಳಲಾಗ್ತದೆ. सिर्फ याद के समय याद में रहना, इसको तपस्या नहीं कहा जाता. तपस्या अर्थात प्योरिटी की पर्सनालिटी और रॉयल्टी का स्वयं भी अनुभव करना, औरों को भी अनुभव कराना. ಯೋಗ ಮಾಡುವಾಗ ಅಥವಾ ನೆನಪಿನ ಸಮಯದಲ್ಲಿ ಮಾತ್ರ ಪವಿತ್ರ ಆಗಿ ಇರುವುದು ಅಥವಾ ಬಾಬಾವ್ರನ್ನ ನೆನಪು ಮಾಡೋದು ಅಂದರೆ ತಪಸ್ಸಲ್ಲ. ತಪಸ್ಸು ಅಂದರೆ ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯನ್ನು ತಾವು ಅನುಭವ ಮಾಡುತ್ತಾ ಅನೇಕರನ್ನು ಅನುಭವ ಮಾಡಿಸುವುದು. ಸಫಲ್ ತಪಸ್ವಿ ಕಾ ಅರ್ಥ ಹೇ ವಿಶೇಷ ಮಹಾನ್ ಆತ್ಮ ಬನನ. ಸಫಲ ತಪಸ್ವಿ ಅಂದರೆ ವಿಶೇಷ ಮಹಾನ್ ಆತ್ಮ ಆಗುವುದು. विशेष आत्माओं व महान आत्माओं को देश की व विश्व की पर्सनालिटीज़ कहते. ಈ ಪ್ರಪಂಚದಲ್ಲಿ ಇರುವಂತಹ ವಿಶೇಷ ಆತ್ಮರಿಗೆ ಅಥವಾ ಮಹಾನ್ ಆತ್ಮರಿಗೆ ಪ್ರಪಂಚದ ವಿಶ್ವದ ವಿಶೇಷ ವ್ಯಕ್ತಿಗಳು ಅಂತ ಹೇಳಲಾಗ್ತದೆ. पवित्रता की पर्सनालिटी अर्थात हर कर्म में महानता और विशेषता. ಪವಿತ್ರತೆಯ ವ್ಯಕ್ತಿತ್ವವನ್ನು ಧರಿಸುವುದು ಅಂದರೆ ಪ್ರತಿಯೊಂದು ಕರ್ಮದಲ್ಲಿ ಮಹಾನ ಮತ್ತು ವಿಶೇಷ ಆತ್ಮ ಆಗುವುದು. ಪ್ರತಿಯೊಂದು ಕರ್ಮದಲ್ಲಿ ಮಹಾನತೆ ಮತ್ತು ವಿಶೇಷತೆಯನ್ನು धारणे ಮಾಡಿಕೊಳ್ಳೋದು. पर्सनालिटी अर्थात सदा स्वयं की और औरों की सेवा में सदा बिजी रहना, अर्थात अपनी एनर्जी, समय, संकल्प वेस्ट नहीं गवाना, सफल करना. ವ್ಯಕ್ತಿತ್ವ ಅಂದರೆ ಏನು? ತಮ್ಮ ಹಾಗೂ ಅನ್ಯರ ಸೇವೆಯಲ್ಲಿ ಬಿಜಿ ಆಗಿ ಇರುವುದು. ತಮ್ಮ ಸಮಯ, ಶಕ್ತಿ, ಸಂಕಲ್ಪ ಯಾವುದನ್ನೂ ಸಹ ವ್ಯರ್ಥವಾಗಿ ಕಳಿಬಾರದು. ಪ್ರತಿಯೊಂದನ್ನು ಸಫಲ ಮಾಡಿಕೊಳ್ಳುವುದು. ಇಸ್ಕೋ ಕಹೆಂಗೆ ಪರ್ಸ್ನಾಲಿಟಿ ವಾಲೆ. ಅಂಥವ್ರಿಗೆ ಹೇಳ್ತಾರೆ ವಿಶೇಷ ವ್ಯಕ್ತಿತ್ವ ಉಳ್ಳವರು. पर्सनालिटी वाले कभी भी छोटी छोटी बातों में अपने मन बुद्धि को बिजी नहीं रखते. ಅಂತಹ ವಿಶೇಷ ವ್ಯಕ್ತಿತ್ವ ಉಳ್ಳವರು ಸಣ್ಣ ಸಣ್ಣ ಮಾತುಗಳಲ್ಲಿ ತಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಬಿಜಿ ಮಾಡಿಕೊಳ್ಳೋದಿಲ್ಲ. ಸಣ್ಣ ಸಣ್ಣ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಅವರು. अपवित्रता की बातें आप श्रेष्ठ आत्माओं के आगे छोटी है या बड़ी है, इसलिए तपस्वी अर्थात ऐसी बातों को सुनते हुए नहीं सुने, देखते हुए नहीं देखे. ಅಪವಿತ್ರತೆ ಅಂದರೆ ತಾವು ಶ್ರೇಷ್ಠ ಆತ್ಮರ ಮುಂದೆ ಅದು ಬಹಳ ಕನಿಷ್ಠವಾದಂಥ ವಿಷಯ. ತಪಸ್ವಿಗಳು ಅದರ ಕಡೆಗೆ ನೋಡೋದೂ ಇಲ್ಲ, ಅಪವಿತ್ರತೆಯ ಮಾತುಗಳನ್ನು ಕೇಳೋದೂ ಇಲ್ಲ. ನೋಡಿದರೂ ನೋಡದಂತಿರ್ತಾರೆ, ಕೇಳಿದರೂ ಕೇಳದಂತಿರ್ತಾರೆ. ಐಸಾ ಅಭ್ಯಾಸ ಕಿಯಾ ಹೇ, ऐसी तपस्या की है, वह सोचते हो, चाहते तो नहीं
लेकिन दिखाई दे देता है, सुनाई देता है, जैसे कोई चीज़ से आपका कनेक्शन ही नहीं, तो उन चीज़ों को देखते हुए नहीं देखते ಹೋನಾ. ಬಾಬಾ ಹೇಳ್ತಾರೆ, ನಮಗೆ ಮನಸ್ಸಿಲ್ದಿದ್ರೂ ಕೆಲವು ಮಾತುಗಳು ಕೇಳಿಸ್ತವೆ, ಕೆಲವು ದೃಶ್ಯಗಳು ಕಾಣ್ತವೆ ಅಂತ ಮಕ್ಕಳು ಹೇಳ್ತಾರೆ. ಅದಕ್ಕಾಗಿ ಬಾಬಾ ಕೇಳ್ತಾ ಇದ್ದಾರೆ, ನಿಮಗೆ ಬೇಡದೇ ಇರುವಂಥ ವಿಷಯ, ಬೇಡದೇ ಇರುವಂಥ ದೃಶ್ಯಗಳನ್ನು ನೀವು ಮಾರ್ಗದಲ್ಲಿ ಹೋಗುವಾಗ ನೋಡ್ತೀರಿ, ಆದರೆ ನೋಡಿದರೂ ನೋಡದಂತೆ ಇರ್ತೀರಿ. जैसे रास्ते पर जाते हो, कुछ दिखाई देता है, परंतु आपके मतलब की कोई बात नहीं है, तो देखते हुए नहीं देखेंगे ना. ಹೇಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಿರ್ತೀರಿ, ಮಾರ್ಗದಲ್ಲಿ ನಡೀತಾ ಇರ್ತೀರಿ, ವಾಹನದ ಮೂಲಕ ಹೋಗ್ತಿರ್ತೀರಿ, ಅಕ್ಕಪಕ್ಕದಲ್ಲಿ ಅನೇಕ ದೃಶ್ಯಗಳು ಕಾಣ್ತವೆ, ಆದರೆ ಅದನ್ನು ನೋಡಿದರೂ ನೋಡದಂತೆ ಹೋಗ್ತಿರಿ ತಾನೆ. साइड सीन समझकर पार कर लेंगे ना. ऐसे जो बातें सुनते हो, देखते हो, आपके काम की नहीं है, तो सुनते हुए नहीं सुनो, देखते हुए नहीं देखो. ಹೇಗೆ ಅಕ್ಕಪಕ್ಕದ ದೃಶ್ಯಗಳನ್ನು ಸೈಡ್ ಸೀನ್ ಅಂತ ತಿಳ್ಕೊತೀರಿ, ದೃಶ್ಯಗಳನ್ನು ನೋಡ್ತಿದ್ರು ನೋಡದ ಹಾಗೆ ಇರ್ತೀರಿ, ಅಕ್ಕಪಕ್ಕದಲ್ಲಿ ಜನ ಮಾತಾಡ್ತಿದ್ರೂ ಕೇಳದ ಹಾಗೆ ಇರ್ತೀರಿ. ಯಾಕೆ ಅಂದರೆ ಅದರ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಅಗರ್ ಮನ ಬುದ್ಧಿ ಮೇ ಧಾರಣ ಕಿಯಾ कि ये ऐसे है वे ऐसे है, इसको कहा जाएगा व्यर्थ या बुराई को ಟಚ್ ಕಿಯಾ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಮನಬುದ್ಧಿಯ ಮೂಲಕ ನೋಡಿದ್ದನ್ನು ಕೇಳಿದ್ದನ್ನು ಧಾರಣೆ ಮಾಡಿಕೊಂಡ್ರೆ, ಅಥವಾ ಇವರು ಈ ಥರ ಇದ್ದಾರೆ, ಅವರು ಆ ಥರ ಇದ್ದಾರೆ ಅಂತ ಅಂದ್ಕೊಂಡ್ರೆ, ವ್ಯರ್ಥವನ್ನು ನೀವು ಸ್ಪರ್ಶ ಮಾಡಿದ ಹಾಗೆ ಆಗ್ತದೆ. ಅರ್ಥಾತ್ ಸಚ್ಚಾ ವೈಷ್ಣವಪನ್ ಸಂಪೂರ್ಣ ರೂಪಸೇ ನಹಿ. ಅಂದರೆ ನಿಮ್ಮಲ್ಲಿ ಸತ್ಯತೆ ಮತ್ತು ಸತ್ಯ ವೈಷ್ಣವದ ಗುಣ, ಪವಿತ್ರತೆಯ ಗುಣ ಸಂಪೂರ್ಣ ರೂಪದಿಂದ ಇಲ್ಲ ಅಂತ ಅರ್ಥ ಆಗ್ತದೆ. प्योरिटी के पर्सनालिटी में परसेंटेज कम, अर्थात तपस्या की परसेंटेज कम. ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಪರ್ಸೆಂಟೇಜ್ ಕಡಿಮೆ ಇದೆ ಅಂದರೆ ತಪಸ್ಸಿನಲ್ಲೂ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಅರ್ಥ. ತೋ ಸಮझा ತಪಸ್ಯಾ ಕ್ಯಾ ಹೈ. ತಿಳಿಯುತ್ತೆ ತಪಸ್ಸು ಅಂದರೆ ಏನು. ತಪಸ್ಸು ಅಂದ್ರೇ ಸಂಪೂರ್ಣ ಪವಿತ್ರ ಆಗುವುದು, ಪವಿತ್ರತೆಯ ವ್ಯಕ್ತಿತ್ವ ಮತ್ತು ಘನತೆಯನ್ನು ಧಾರಣೆ ಮಾಡಿಕೊಳ್ಳೋದು. इस विधि से अपने आप को चेक करो. तपस्या वर्ष में तपस्या का प्रत्यक्ष स्वरूप, प्योरिटी की पर्सनालिटी अनुभव करते हो. पर्सनालिटी कभी छिप नहीं सकती, ಪ್ರತ್ಯಕ್ಷ ದಿಖಾಯಿ ಜರೂರ್ ದೇತಿ. ಈ ವಿಧಾನದಿಂದ ಪರಿಶೀಲನೆ ಮಾಡಿಕೊಳ್ಳಿ. ತಪಸ್ಸಿನ ವರ್ಷದಲ್ಲಿ ತಪಸ್ಸಿನ ಪ್ರತ್ಯಕ್ಷ ಸ್ವರೂಪ ಆಗಿರುವಂತಹ ಪವಿತ್ರತೆಯ ವ್ಯಕ್ತಿತ್ವ ಅನುಭವ ಮಾಡ್ತಿದ್ದೀರಾ. ಪವಿತ್ರತೆಯ ವ್ಯಕ್ತಿತ್ವ ನಿಮ್ಮ ಮೂಲಕ ಪ್ರತ್ಯಕ್ಷವಾಗಿ ಕಾಣಿಸಬೇಕು. जैसे साकार ब्रह्मा बाप को देखा, प्योरिटी की पर्सनालिटी कितनी स्पष्ट अनुभव करते थे. ಹೇಗೆ ಸಾಕಾರ ಬ್ರಹ್ಮ ತಂದೆಗೆ ನೋಡುವವರು ಪವಿತ್ರತೆಯ ವ್ಯಕ್ತಿತ್ವವನ್ನು ಎಷ್ಟು ಸ್ಪಷ್ಟವಾಗಿ ಅನುಭವ ಮಾಡ್ತಿದ್ರು. ये तपस्या के अनुभव की निशानी अब आप द्वारा औरों को अनुभव. ತಪಸ್ಸಿನ
ಅನುಭವದ ಈ ಗುರುತು ಪವಿತ್ರತೆ ಅನ್ನೋದು ನಿಮ್ಮ ಮೂಲಕ ಅನೇಕರಿಗೆ ಅನುಭವ ಆಗಲಿ. सूरत और सीरत दोनों द्वारा ಅನುಭವ ಕರಾ ಸಕ್ತೆ ಹೋ. ನಿಮ್ಮ ಮುಖಚರ್ಯೆ ಮತ್ತು ನಿಮ್ಮ ಲಕ್ಷಣಗಳಿಂದ ಈ ತಪಸ್ಸಿನ ಪ್ರತ್ಯಕ್ಷ ಫಲವನ್ನು ಅನುಭವ ಮಾಡಿಸಬಹುದು. अभी भी कई लोग अनुभव करते हैं, लेकिन इस अनुभव को और स्वयं द्वारा औरों में फैला. आज पर्सनालिटी का सुनाया, फिर रॉयल्टी का सुनाई. ಇವತ್ತಿಗೂ ಸಹ ಅನೇಕರು ನಿಮ್ಮ ಮೂಲಕ ಪವಿತ್ರ ವಾತಾವರಣದ ಪವಿತ್ರ ಪ್ರಕಂಪನಗಳ ಅನುಭವ ಮಾಡ್ತಾರೆ. ಆದರೆ ಅದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹರಡಿಸಿರಿ. ಈ ಥರ ಬಾಬಾ ಇಂದಿನ ಮುರಳಿಯಲ್ಲಿ ಪವಿತ್ರತೆಯ ವ್ಯಕ್ತಿತ್ವದ ಬಗ್ಗೆ ತಿಳಿಸಿದರು. ಮತ್ತೊಂದು ಮುರಳಿಯಲ್ಲಿ ಪವಿತ್ರತೆಯ ಘನತೆ ಅಥವಾ ಗೌರವ ಅಂದರೆ ಏನು ಅನ್ನೋದನ್ನು ತಿಳಿಸ್ತಾರೆ. ಸಭಿ ಮಿಲನ್ ಮನಾನೆ ಆಯೇ ಹೈ. बाप दादा भी मिलन मनाने के लिए आप जैसे व्यक्त शरीर में आते. ತಾವೆಲ್ಲರೂ ಮಿಲನ ಮಾಡಲಿಕ್ಕಾಗಿ ಬಂದಿದ್ದೀರಿ. ನಿಮ್ಮ ಜೊತೆಗೆ ಮಿಲನ ಮಾಡುವುದಕ್ಕಾಗಿ ಬಾಪ್ ದಾದಾರವರು ಸಹ ವ್ಯಕ್ತ ಲೋಕದಲ್ಲಿ ವ್ಯಕ್ತ ದೇಹದಲ್ಲಿ ಬರ್ತಾರೆ. ಸಮಾನ್ ಬನನಾ ಪಡ್ತಾ ಹೇ ನಾ. आप साकार में हो तो बाप को भी साकार तन का आधार लेना पड़ता है. ಮಕ್ಕಳನ್ನು ನನ್ನ ಸಮಾನ ಮಾಡಿಕೊಳ್ಳುವುದಕ್ಕಾಗಿ ಮೊದಲು ನಾನು ಮಕ್ಕಳ ಸಮಾನ ಆಗಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಮಕ್ಕಳ ಸಮಾನ ಅಂದ್ರೇನೋ, ಮಕ್ಕಳು ಸಾಕಾರ ದೇಹದಲ್ಲಿ ಹೇಗೆ ಇದ್ದಾರೆಯೋ ಹಾಗೆ ನಾನೂ ಸಹ ಸಾಕಾರ ದೇಹದಲ್ಲಿ ಬಂದು ಸಾಕಾರದಲ್ಲಿ ಮಕ್ಕಳ ಜೊತೆಗೆ ಮಿಲನ ಮಾಡ್ತೀನಿ. वैसे आपको व्यक्त से अव्यक्त बनना है या अव्यक्त को व्यक्त बनना है. कायदा क्या कहता है? ತಾವು ವ್ಯಕ್ತದಿಂದ ಅವ್ಯಕ್ತಕ್ಕೆ ಬರಬೇಕು ಅಥವಾ ಅವ್ಯಕ್ತ ತಂದೆ ನಿಮಗಾಗಿ ವ್ಯಕ್ತ ಲೋಕಕ್ಕೆ ಬರಬೇಕು. ನಿಯಮ ಏನಿದೆ? ಅವ್ಯಕ್ತ ಬನನಾ है ना, तो फिर अव्यक्त को ವ್ಯಕ್ತ ಮೇ ಕ್ಯೋ ಲಾತೆ. ತಾವೆಲ್ಲರೂ ಅವ್ಯಕ್ತ ಆಗಬೇಕಾಗಿದೆ ಅಂದ ಮೇಲೆ ಆ ಅವ್ಯಕ್ತ ತಂದೆಯನ್ನು ವ್ಯಕ್ತದಲ್ಲಿ ಯಾಕೆ ಕರೀತೀರಿ? ಜಬ್ ಆಪ್ಕೋ ಭಿ ಅವ್ಯಕ್ತ ಹಿ ಬನ್ನಾ ಹೇ ತೋ ಅವ್ಯಕ್ತ ಕೋ ಅವ್ಯಕ್ತ ಹಿ ರಹನೆ ದೋನ. ನೀವು ಮುಂದೆ ಅವ್ಯಕ್ತ ಆಗಬೇಕಾಗಿದೆ ಅಂದ ಮೇಲೆ ಅವ್ಯಕ್ತ ಬಾಬವ್ರನ್ನ ಅವ್ಯಕ್ತದಲ್ಲಿನೇ ಇರೋದಕ್ಕಾಗಿ ನೀವು ಬಿಡಬೇಕು. ಅವ್ಯಕ್ತ ಮಿಲನ್ ಕೆ ಅನುಭವ ಕೋ ಬಢಾತೆ ಚಲ. ಇನ್ನು ಮುಂದೆ ನೀವು ಅವ್ಯಕ್ತ ಮಿಲನದ ಅನುಭವವನ್ನು ಹೆಚ್ಚಿಸ್ತಾ ಹೋಗ್ರಿ. ಅವ್ಯಕ್ತ ಭಿ ಡ್ರಾಮಾನುಸಾರ ವ್ಯಕ್ತ ಮೇ ಆನೆ ಕೆ ಲಿಯೆ ಬಾಂಧೆ ಹುಯೆ. लेकिन समय प्रमाण सरकमस्टेंसेस प्रमाण अव्यक्त मिलन का अनुभव बहुत काम में आने वाला है. इसलिए इस अनुभव को इतना स्पष्ट और सहज करते जाओ जो समय पर यह अव्यक्त मिलन साकार समान ही अनुभव. ಡ್ರಾಮಾನುಸಾರವಾಗಿ ಅವ್ಯಕ್ತ ಬಾಬನು ವ್ಯಕ್ತದಲ್ಲಿ ಬರುವುದಕ್ಕಾಗಿ ಬಂಧಿತಾಗಿದ್ದಾರೆ. ಆದರೆ ಬರಲಿರುವ ಸಮಯದಲ್ಲಿ ನೀವು ಮಕ್ಕಳು ಅವ್ಯಕ್ತ ಮಿಲನದ ಅನುಭವ ಜಾಸ್ತಿ ಮಾಡಿರಿ. ಆ ಅನುಭವನೇ ಕೊನೆಗೆ ನಿಮಗೆ ಉಪಯೋಗ ಆಗುವುದು.
ಎಷ್ಟರ ಮಟ್ಟಿಗೆ ಅವ್ಯಕ್ತ ಮಿಲನದ ಅನುಭವ ಅವ್ಯಕ್ತ ಲೋಕಕ್ಕೆ ಹೋಗಿ ಮಾಡಬೇಕೆಂದರೆ ಸಾಕಾರದಲ್ಲಿ ಯಾವ ಥರ ಅನುಭವ ಮಾಡ್ತೀರಿ ಅದೇ ಥರ ಅವ್ಯಕ್ತ ಲೋಕದಲ್ಲಿ ಅವ್ಯಕ್ತ ಮಿಲನದ ಅನುಭವ ತಾವು ಮಕ್ಕಳು ಮಾಡಬೇಕು. समझा? उस समय नहीं कहना हमको तो अव्यक्त से व्यक्त में मिलने की आदत है. जैसा समय वैसे मिलन मना सकते. समझा? ಆ ಸಮಯದಲ್ಲಿ ನೀವು ಈ ಥರ ಹೇಳಬಾರ್ದು, ನಮಗೆ ವ್ಯಕ್ತದಲ್ಲಿನೇ ಮಿಲನ ಮಾಡುವ ಅಭ್ಯಾಸ ಇದೆ, ಅವ್ಯಕ್ತ ತಂದೆಯ ಮಿಲನ ವ್ಯಕ್ತದಲ್ಲಿ ಮಾಡುವ ಅಭ್ಯಾಸ ಇದೆ ಅಂತ ಕೊನೆಗೆ ನೀವು ಹೇಳಬಾರದು. ಯಾಕೆ ಅಂದರೆ ಸಮಯ ಯಾವ ರೀತಿಯಲ್ಲಿ ಬರುತ್ತೋ ಆ ರೀತಿಯಲ್ಲಿನೇ ನೀವು ಮಿಲನ ಮಾಡಬೇಕಾಗ್ತದೆ. जो भी जहाँ से आए हो इस समय सभी मधुबन निवासी हो या अपने को महाराष्ट्र निवासी उड़ीसा निवासी समझते हो. ಯಾರೆಲ್ಲರೂ ಬೇರೆ ಬೇರೆ ಸ್ಥಳದಿಂದ ಬಂದಿದ್ದೀರಿ ಅವರೆಲ್ಲರೂ ಸಹ ಇವತ್ತು ಮಧುಬನ ನಿವಾಸಿಯಾಗಿದ್ದೀರಿ. ನಾವು ಮಹಾರಾಷ್ಟ್ರದವರು, ನಾವು ಉಡಿಸ್ಸಾ ನಿವಾಸಿಗಳು ಅಂತ ಹೇಳ್ತೀರಾ. ಒರಿಜಿನಲ್ ತೋ ಮಧುಬನ್ ನಿವಾಸಿ ಹೋ. ಮಹಾರಾಷ್ಟ್ರದವರು ಒರಿಸ್ಸಾದವರು ಅಂತ ತಿಳ್ಕೊಂಡಿದ್ದೀರಾ ಅಥವಾ ಮೂಲತಃ ಮಧುಬನ ನಿವಾಸಿಗಳು ಅಂತ ತಿಳ್ಕೊಂಡಿದ್ದೀರಾ. यह सेवा भिन्न भिन्न स्थान पर चल रही है तो सेवा अर्थ भिन्न भिन्न स्थान पर गए. ಈಶ್ವರೀಯ ಸೇವೆ ಭಾರತದ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ನಡೀತಾ ಇದೆ ಅಂದಾಗ ಸೇವೆಯ ಉದ್ದೇಶದಿಂದ ಸೇವೆಯ ಅರ್ಥದಿಂದ ನೀವು ಆಯಾ ಸ್ಥಳದಲ್ಲಿ ಹುಟ್ಟಿದ್ದೀರಿ. ಬ್ರಾಹ್ಮಣ ಅರ್ಥಾತ್ ಮಧುಬನ ನಿವಾಸಿ. ಆದರೆ ಈಶ್ವರೀಯ ಜ್ಞಾನಕ್ಕೆ ಬಂದ ನಂತರ ಬ್ರಾಹ್ಮಣ ಜೀವನದಲ್ಲಿ ನೀವು ಮಧುಬನ ನಿವಾಸಿಗಳು ಆಗಿದ್ದೀರಿ. ಸೇವಾ ಸ್ಥಾನ पर गए हो इसलिए सेवा स्थान को मेरा स्थान नहीं समझना. ತಾವೆಲ್ಲರೂ ಹೋಗಿರುವುದು ಸೇವಾ ಸ್ಥಾನಕ್ಕೆ ಹೋಗಿದ್ದೀರಿ ವಿನಃ ಅದು ನಿಮ್ಮ ಮೂಲ ಸ್ಥಾನ ಅಲ್ಲ. ಕೈ ಬಚ್ಚೆ कहते हैं इसको चेंज करो तो कहते हैं नहीं हमको पंजाब में व उड़ीसा में ही भेजो. तो ओरिजिनल पंजाब उड़ीसा के हो या मधुबन के हो, फिर क्यों कहते हो हम पंजाब के हैं, पंजाब में ही भेजो. गुजरात के हैं, गुजरात में भेजो. चेंज होने में तैयार हो. टीचर्स सभी तैयार है. ಯಾರನ್ನಾದರೂ ಬದಲಾಯಿಸ್ತೀವಿ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದರೆ ಯಾರೂ ಒಪ್ಪೋದಿಲ್ಲ. ಅದಕ್ಕಾಗಿ ಬಾಬಾ ಕೇಳ್ತಾ ಇದ್ದಾರೆ, ಆ ಥರ ಏನಾದರೂ ನಾನು ನಿಮ್ಮನ್ನು ವರ್ಗಾವಣೆ ಮಾಡಿಬಿಟ್ಟರೆ ಹೋಗೋದಕ್ಕೆ ತಯಾರಿದ್ದೀರಾ? ಟೀಚರ್ಸ್ಗಳು ತಯಾರಿದ್ದೀರಾ? किसी को कहाँ भी चेंज करे तैयार है. देखो दादी सभी को सर्टिफिकेट ना का दे रही. ದಾದಿಯವರು ಈ ಮಾತನ್ನು ಕೇಳುವಾಗ ಇವ್ರು ಯಾರೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. अच्छा यह भी अप्रैल में करेंगे. जो चेंज होने के लिए तैयार हो वही मिलने आवे. ಈ ಥರ ನಾನು ಶಿಕ್ಷಕಿಯರ ವರ್ಗಾವಣೆಯನ್ನು ಏಪ್ರಿಲ್ ಮಾಸದಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಯಾರೆಲ್ಲರೂ ಬೇರೆ ಸ್ಥಳಕ್ಕೆ ಹೋಗಲು ತಯಾರಿದ್ದೀರಿ ಅವರೇ ಬಂದು ನನ್ನನ್ನು ಕಾಣಬೇಕು. सेंटर पर जाकर फिर सोचेंगे यदि नहीं रहेंगे कि इसका क्या होगा,
ಮೇರಾ ಕ್ಯಾ ಹೋಗಾ ಯಹ ತೋ ನಹಿ ಸೋಚೆಂಗೆ. ಇಲ್ಲಿ ಒಪ್ಕೊಂಡು ನಿಮ್ಮ ನಿಮ್ಮ ಸೇವಾ ಕೇಂದ್ರಕ್ಕೆ ಹೋದಾಗ ಮತ್ತೆ ಯೋಚನೆ ಮಾಡ್ತೀರಾ, ಅಲ್ಲಿ ಹೋದರೆ ಏನಾಗುವುದು, ಅಲ್ಲಿ ಹೇಗಿದೆಯೋ ಏನು, ಏನು ಮಾಡೋದು, ಅವ್ರು ಇಲ್ಲಿ ಬಂದರೆ ಏನಾಗುತ್ತೆ, ನಾನು ಅಲ್ಲಿ ಹೋದರೆ ಏನಾಗುತ್ತೆ, ಈ ಥರ ವಿಚಾರ ಮಾಡ್ತೀರಾ. ಥೋಡಾ ಬಹುತ್ ಕುಚ್ ಕಿನಾರಾ ಭೀ ಕರೆಂಗಿ. बाप दादा से तपस्या की प्राइज़ लेना चाहते हो और बाप दादा को तपस्या की प्राइज़ देना भी चाहते हो या सिर्फ लेना चाहते हो. ಈ ತಪಸ್ಸಿನ ವರ್ಷದಲ್ಲಿ ತಂದೆಯಿಂದ ತಪಸ್ಸಿನ ಬಹುಮಾನವನ್ನು ಕೇವಲ ಪಡ್ಕೊಳ್ತೀರಾ ಅಥವಾ ನೀವು ಏನಾದರೂ ಉಡುಗೊರೆಯನ್ನು ಕೊಡ್ತೀರಾ. ಸಭಿ सेंटर्स से सरेंडर होकर आना. नए मकान में आसक्ति है क्या. ಏಪ್ರಿಲ್ ಮಾಸದಲ್ಲಿ ಮಿಲನಕ್ಕೆ ಬರುವಾಗ ತಾವೆಲ್ಲರೂ ಮನಸ್ಸಿನಿಂದ ನಿಮ್ಮ ಸೇವಾ ಕೇಂದ್ರವನ್ನು ತ್ಯಾಗ ಮಾಡಿ ಬರಬೇಕು. ಯಜ್ಞಕ್ಕೆ ಸಮರ್ಪಣೆಯಾಗಿ ಬರಬೇಕು. ಹೊಸ ಮನೆಯ ಬಗ್ಗೆ ಏನಾದರೂ ಆಸಕ್ತಿ ಇದೆಯೇ. मेहनत करके बनाया है ना. जहाँ मेरापन है वहाँ तपस्या किसको कहा जाएगा. ನಾನು ಮನೆ ಕಟ್ಟಿದ್ದೀನಿ, ನಾನು ಜಾಗ ತಗೊಂಡಿದ್ದೀನಿ ಅಂತ ಅದರ ಮೇಲೆ ಏನಾದರೂ ನಿಮಗೆ ಮೋಹ ಇದೆಯೇ. ಯಾರಲ್ಲಿ ನನ್ನತನ ಇರ್ತದೆ ಅವರಿಗೆ ತಪಸ್ವಿಗಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ. तपस्या अर्थात तेरा और तपस्या भंग होना माना मेरा. ತಪಸ್ಸು ಅಂದರೆ ಎಲ್ಲವೂ ನಿನ್ನದೇ ಅಂತ ಹೇಳುವುದು. ತಪಸ್ಸನ್ನು ಮುರಿಯುವುದು ಅಂದರೆ ನನ್ನದು ಅಂತ ಹೇಳುವುದು. समझा. ये तो सब छोटी छोटी टीचर्स है. कहेंगे हर्जा नहीं, यहाँ से वहाँ हो जाएंगे. ಈ ದಿನ ಬಾಬೋರ್ ಸನ್ಮುಖದಲ್ಲಿ ಇರುವಂಥ ಶಿಕ್ಷಕಿಯರೆಲ್ಲ ಚಿಕ್ಕ ಚಿಕ್ಕ ಶಿಕ್ಷಕಿಯರು. ಇವರು ಒಪ್ಕೊಂಡು ಬಿಡ್ತಾರೆ, ಇಲ್ಲಿಲ್ದಿದ್ರೆ ಇನ್ನೊಂದು ಕಡೆ ಹೋಗ್ತೀವಿ ಅಂತ. ಬಡೋಂಕೋ ಥೋಡಾ ಸೋಚನಾ ಪಡ್ತಾರೆ. ಆದರೆ ಯಾರು ಬಹಳ ದೊಡ್ಡ ದೊಡ್ಡ ಟೀಚರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಕಟ್ಟಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ, ಇನ್ಚಾರ್ಜ್ ಇದ್ದಾರೆ, ಅವರು ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ. अच्छा, जो सेंटर पर आने वाले हैं वो भी सोचते होंगे हमारी टीचर चली जाएगी तो क्या आप सभी भी एवर रेडी हो. ಸೇವಾ ಕೇಂದ್ರಕ್ಕೆ ಬರುವಂತಹ ಜಿಜ್ಞಾಸುಗಳು ವಿದ್ಯಾರ್ಥಿಗಳು ಸಹ ವಿಚಾರ ಮಾಡಬಹುದು, ನಮ್ಮ ಶಿಕ್ಷಕಿಯರು ಹೋಗಿಬಿಟ್ರೆ ಈ ಸೇವಾ ಕೇಂದ್ರ ಹೇಗೆ ನಡೀತದೋ ಏನೋ, ಈ ಥರ ನೋಡ್ಕೊಳ್ತಾರೋ ಇಲ್ಲೋ. कोई भी कहाँ भी चली जाए वह कहेंगे हमको तो यही टीचर चाहिए. ಶಿಕ್ಷಕಿಯರು ಯಾರೇ ಇರಲಿ ಎಲ್ಲಾದರೂ ಹೋಗಲಿ ಅಂತ ಹೇಳ್ತೀರಾ ಅಥವಾ ನಮಗೆ ಇದೇ ಟೀಚರ್ ಬೇಕು ಅಂತ ಕೇಳ್ತೀರಾ. जो समझते हैं कोई भी टीचर मिले उसमें राजी है वह हाथ उठावे. ಯಾವ ಟೀಚರ್ ಬಂದ್ರೂ ನಾವು ರಾಜಿ ಇರ್ತೇವೆ ಅಂತಕ್ಕಂಥವ್ರು ಕೈ ಎತ್ತರಿ ಅಂತಾರೆ ಬಾಪ್. कोई भी टीचर मिले, बाप दादा जिम्मेवार है, दादी दीदी जिम्मेवार है, वह हाथ उठाए. ಯಾರೇ ಬಂದ್ರೂ ನಮ್ಮ ಸೇವಾ ಕೇಂದ್ರದ ಜವಾಬ್ದಾರಿ ಬಾಪ್ ದಾದಾರವರ ಮೇಲೆ ಇದೆ, ದಾದಿ ದೀದಿಯವರ ಮೇಲೆ ಇದೆ. ಅವರು ಇದನ್ನು ನೋಡ್ಕೊಳ್ತಾರೆ ಅಂತ ನಿಶ್ಚಯ ಇರ್ತಕ್ಕಂಥವರು ಕೈ ಎತ್ತರಿ. अभी ये टीवी में तो निकाला है ना, सभी के फ़ोटो टीवी में निकाल लो फिर देखें. ತಮ್ಮೆಲ್ಲರ ಫೋಟೋ, ಕೈ ಎತ್ತಿದ ಫೋಟೋ
ಈ ಟಿ ವಿಯಲ್ಲಿ ಕ್ಯಾಮೆರಾದಲ್ಲಿ ಈಗ ಬಂದ್ಬಿಟ್ಟಿದೆ. ಅಂತಿಮ್ ಪೇಪರ್ ಕಾ ಕ್ವೆಶ್ಚನ್ ಹಿ ಯಹ ಆನಾ ಹೈ. ಕೊನೆ ಪರೀಕ್ಷೆಯ ಕೊನೆ ಪ್ರಶ್ನೆನೇ ಈ ರೀತಿಯಲ್ಲಿ ಬರೋದಿದೆ. ನಿಮಗೆ ಸೇವಾ ಕೇಂದ್ರದ ಮೇಲೆ ಮೋಹ ಇರಬಾರ್ದು, ವಿದ್ಯಾರ್ಥಿಗಳ ಮೇಲೆ ಮೋಹ ಇರಬಾರ್ದು, ಶಿಕ್ಷಕಿಯರಿಗೆ. ವಿದ್ಯಾರ್ಥಿಗಳಿಗೆ ಟೀಚರ್ ಮೇಲೆ ಮೋಹ ಇರಬಾರ್ದು, ಸೆಂಟರ್ ಮೇಲೆ ಮೋಹ ಇರಬಾರ್ದು, ಆ ಊರಿನ ಸೇವೆಯ ಮೇಲೆ ಮೋಹ ಇರಬಾರದು. ನಷ್ಟ ಮೋಹ ಸ್ಮೃತಿ ಸ್ವರೂಪ್ ಬನನಾ ಹೈ. ಕೊನೆಯ ಪರೀಕ್ಷೆ ಆಗಿದೆ, ನಷ್ಟಮೋಹ ಸ್ಮೃತಿ ಸ್ವರೂಪ ಆಗುವುದು. तो अंतिम पेपर के लिए सभी को तैयार होना ही है. ಕೊನೆಯ ಪರೀಕ್ಷೆಗಾಗಿ ಎಲ್ಲರೂ ತಯಾರಾಗಬೇಕಾಗಿದೆ. ರಿಹರ್ಸಲ್ ಕರೆಂಗೇನಾ, ಜೋನ್ ಹೆಡ್ ಕೋ ಭಿ ಚೇಂಜ್ ಕರೆ. ಈ ಥರ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ ಬಾಬಾ. ವಲಯ ಸಂಚಾಲಕರನ್ನು ಸಹ, ಜೋನಿಗೆ ನಿಮಿತ್ತ ಆದವರನ್ನು ಸಹ ನಾನು ಬದಲಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಟ್ರಾನ್ಸ್ಫರ್ ಮಾಡ್ತೀನಿ. ಪಾಂಡವೋಂ ಕೋ ಭಿ ಚೇಂಜ್ ಕರೆಂಗೆ. ಒಂದೊಂದು ಜೋನಿನಲ್ಲಿ ಇರುವಂಥ ಮುಖ್ಯ ಅಣ್ಣಂದಿರು ಏನಿದ್ದಾರೆ ಅವರನ್ನೂ ಸಹ ವರ್ಗಾವಣೆ ಮಾಡ್ತೀನಿ. ಆಪ್ಕಾ ಹೈ ಹಿ ಕ್ಯಾ, ಬಾಪ್ ದಾದಾನೇ ದಿಯಾ ಔರ್ ಬಾಪ್ ದಾದಾನೇ ಲಿಯಾ. ನಿಮ್ಮದು ಅಂತ ಏನಿದೆ ಇಲ್ಲಿ? ನಿಮಗೆ ಕೊಟ್ಟಿದ್ದು ಬಾಬನೇ, ಅದನ್ನೇ ನೀವು ಬಾಬೋರ್ಗೆ ಕೊಟ್ಟು ಬೇರೆ ಸ್ಥಳಕ್ಕೆ ಹೋಗ್ತೀರಿ. ಅಚ್ಚಾ, ಸಭಿ ಎವರ್ ರೆಡಿ ಹೇ, ಇಸಲಿಯೇ ಅಭಿ ಸಿರ್ಫ್ ಹಾತ್ ಉಠಾನೆ ಕಿ ಮುಬಾರಕ್. ಆಗ ಎಲ್ಲರೂ ಮಧುಬನದ ಸಭೆಯಲ್ಲಿ ಕೈ ಎತ್ತಿದರು. ಬಾಬಾ ಹೇಳ್ತಾರೆ, ಕೈ ಎತ್ತಿದ್ದಕ್ಕಾಗಿ ಅಭಿನಂದನೆಗಳು. ಚಾರೋ ಓರ್ ಕೆ सफल तपस्वी आत्माओं को सदा प्योरिटी की पर्सनालिटी में रहने वाली, सदा प्योरिटी के रॉयल्टी में रहने वाली, सदा सच्चे संपूर्ण वैष्णव आत्माएं, सदा समय प्रमाण स्वयं को परिवर्तन करने वाले विश्व परिवर्तक, ऐसे सदा योगी, सहज योगी, स्वतः योगी महान आत्माओं को बाप दादा का याद प्यार और नमस्ते. ನಾಲ್ಕು ಕಡೆಯ ಸಫಲ ತಪಸ್ವಿ ಆತ್ಮರಿಗೆ, ಪವಿತ್ರತೆಯ ವ್ಯಕ್ತಿತ್ವದಲ್ಲಿ ಇರುವಂತಹ, ಪವಿತ್ರತೆಯ ಘನತೆ ಉಳ್ಳಂತಹ ಸಂಪೂರ್ಣ ವೈಷ್ಣವ ಆತ್ಮರಿಗೆ ಸಮಯದ ಅನುಸಾರವಾಗಿ ಸ್ವಯಂ ಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆ ಮಾಡುವಂತಹ ಸದಾಯೋಗಿ, ಸಹಜಯೋಗಿ, ಸ್ವತಃ ಯೋಗಿ ಮಹಾನ್ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. पार्टियों से मुलाकात. सभी तपस्वी आत्माएं हैं ना. तपस्या अर्थात एक बाप दूसरा न कोई. ಎಲ್ಲರೂ ತಪಸ್ವಿಗಳು ಆಗಿದ್ದೀರಿ ತಾನೆ. ತಪಸ್ಸು ಅಂದ್ರೇ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ಇಲ್ಲ. ಯಾವ ವ್ಯಕ್ತಿ ವೈಭವದ ಮೋಹ ಇರಬಾರದು. ನಿಮಿತ್ತಾಗಿ ಸೇವೆ ಮಾಡುವಂಥವರೇ ನಿಜವಾದ ತಪಸ್ವಿಗಳು. ಅಗರ್ ವ್ಯವಹಾರ ಭೀ ಕರ್ತೆ ಹೋ, ಜೋ ಭೀ ಕರ್ತೆ ಹೋ, ಟ್ರಸ್ಟಿ ಬನ್ಕರ್ ಕರ್ನಾ. ತಪಸ್ವಿ ಅರ್ಥಾತ್ ಮೇರಾ ನಹಿ ತೇರಾ. ಏನೇ ಮಾಡಿದ್ರೂ ಸಹ ಟ್ರಸ್ಟಿಯಾಗಿ ಮಾಡಬೇಕು. ನನ್ನದು ಏನೂ ಇಲ್ಲ, ಎಲ್ಲವೂ ನಿನ್ನದೇ ಅಂತ ನಂಬಿ ಒಪ್ಪಿಕೊಂಡು ನಿಶ್ಚಯದಿಂದ ನಿಮ್ಮ ವ್ಯವಹಾರಗಳನ್ನು ಮಾಡಿರಿ. ಅಪ್ನಿ ಜಿಮ್ಮೆವಾರಿ ನಹಿ ಸಮझना, ಸಬ್ ಬಾಬಾ ಕೋ ಅರ್ಪಣ್ ಕರ್ನ. ಇದು ನನ್ನ ಕೆಲಸ, ನಾನೇ ಮಾಡಬೇಕು, ನನ್ನ ಜವಾಬ್ದಾರಿ ಅಂತ
ತಿಳ್ಕೋಬೇಡಿ. ತೇರಾ ತೇರೇ ಅರ್ಪಣ್, ಮೇರಾ ಕಹಾ ಸೆ ಆಯೆ. ನಿನ್ನದು ನಿನಗೆ ಅರ್ಪಣೆ ಮಾಡಿದ್ದೀನಿ, ಇದರಲ್ಲಿ ನಂದು ಅಂತ ಎಲ್ಲಿಂದ ಬಂತು? ಮೇರಾ ಕಹಾ ಬೋಝ್ ಹುವಾ. ನಂದು ಅಂತ ಹೇಳಿದ ಕೂಡಲೇ ತಲೆ ಭಾರ ಆಗಿಬಿಡ್ತದೆ. ಬಾಪ್ ಕಾ ಹೇ, ಬಾಪ್ ಕರೇಗಾ, ಮೈ ನಿಮಿತ್ಯ ತೋ ಹಲ್ಕೆ ಹೋ ಜಾತೆ ಹೋ. ಇದು ತಂದೆಯ ಕೆಲಸ, ತಂದೆಯ ಜವಾಬ್ದಾರಿ, ನಾನು ನಿಮಿತ್ತ ಮಾತ್ರ ಇದ್ದೀನಿ ಅಂದಾಗ ಹಗುರಾಗ್ಬಿಡ್ತೀರಿ. 63 जन्म बोझ उठाने की आदत है, आदत से मजबूर हो जाते हो. ಮೇರಾ ಮಾನ ಬೋझ ಉಠಾ. ಬಾಬಾ ಹೇಳ್ತಾರೆ, 63 ಜನ್ಮಗಳಿಂದ ಭಾರ ಹೊತ್ತು ಹೊತ್ತು ಅಭ್ಯಾಸ ಆಗಿಬಿಟ್ಟಿದೆ. ಆ ಭಾರವನ್ನು ಇಳಿಸ್ಕೋಬೇಕಂದ್ರೆ ಎಲ್ಲವೂ ನಿನ್ನದು ಅಂತ ಹೇಳಬೇಕು, ಆ ಥರ ನಡಿಬೇಕು. ಮೇರಾ ಮಾನಾ ಮೈಲಾ, ಮೇರಾಪನ್ ಹೋಗಾ तो वहाँ विकारों का मैलापन ಜರೂರ್ ಹೋಗ. ಯಾವುದನ್ನು ಸಹ ನಂದು ಅಂತ ತಿಳ್ಕೊಬೇಡಿ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇಟ್ಕೋಬೇಡಿ. ಜೇಬು ಖರ್ಚಿಗಾಗಿ ಆ ನನ್ನತನ ನನ್ನದು ಅಂತ ಇಟ್ಕೋಬೇಡಿ. ನನ್ನದು ಅಂದರೆ ಭಾರ, ನಿನ್ನದು ಅಂದರೆ ಹಗುರ. ಆ ಭಾರವನ್ನು ಸ್ವಲ್ಪ ಸ್ವಲ್ಪ ಇರಲಿ ಅಂತ ಇಟ್ಕೊಂಡಿದ್ದೀರಾ? ನನ್ನದು ಅಂದರೆ ಮಲಿನತೆ, ಮೈಲಿಗೆ. ನಿನ್ನದು ಅಂದರೆ ಶುದ್ಧತೆ, ಪವಿತ್ರತೆ. ಎಲ್ಲಿ ನನ್ನತನ ಇರ್ತದೆ ಅಲ್ಲಿ ವಿಕಾರದ ಮಲಿನತೆ ಅವಶ್ಯವಾಗಿ ಬರ್ತದೆ. ತೇರಾ ಹೇ ತೋ ತೈರ್ತೆ रहेंगे, डूबेंगे नहीं. तैरने में मज़ा आता है ना. तो तपस्या अर्थात तेरा, मेरा नहीं. अच्छा ये ईस्टर्न जोन है, सूर्य उदय होता है. ईस्टर्न जोन वालों के पास बाप के साथ का यादगार सूर्य सदा ही चमकता है ना. सभी तपस्या में सफलता को प्राप्त कर रहे हो, संतुष्ट हो. अपने चार्ट से संतुष्ट हो या अभी होना है. ಬಾಬಾ ಕೇಳ್ತಾ ಇದ್ದಾರೆ, ನನ್ನತನವನ್ನು ಅಲ್ಪ ಸ್ವಲ್ಪ ಇನ್ನೂ ಇಟ್ಕೊಂಡಿದ್ದೀರಾ? ಅದೇನು ಅಂಶ ಮಾತ್ರನೂ ನಿಮ್ಮಲ್ಲಿ ಇಟ್ಕೊಂಡಿದ್ದೇ ಆದರೆ ಅದನ್ನೂ ಸಹ ತಂದೆಗೆ ಕೊಟ್ಬಿಡಿ. ನಿನ್ನದು ಅಂದರೆ ಈಜುವುದು, ನನ್ನದು ಅಂದರೆ ಮುಳುಗುವುದು. ನಿನ್ನದು ಅಂದರೆ ತೇಲುವುದು, ನನ್ನದು ಅಂದರೆ ಮುಳುಗುವುದು. ತೇಲುವುದರಲ್ಲಿ ಖುಷಿ ಇರುತ್ತಲ್ವ. ಈಸ್ಟರ್ನ್ ಜೋನ್ ಅಂದರೆ ಸೂರ್ಯ ಉದಯ ಆಗುವಂಥ ಸ್ಥಳ. ಹಾಗೆಯೇ ಪರಮಾತ್ಮನ ಜ್ಞಾನ ಸೂರ್ಯವೂ ಸಹ ಅಲ್ಲಿಂದನೇ ಪ್ರತ್ಯಕ್ಷ ಆಗಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲರೂ ತಪಸ್ಸಿನಲ್ಲಿ ಸಫಲ ಆಗಿದ್ದೀರಾ? ಸಂತುಷ್ಟ ಆಗಿದ್ದೀರಾ? यह एक लिफ्ट की गिफ्ट है. गिफ्ट जो होती है उसमें खर्चा नहीं करना पड़ता, खरीदने की मेहनत नहीं करनी. एक तो है अपना पुरुषार्थ, दूसरा है विशेष बाप द्वारा गिफ्ट मिल. तो तपस्या वर्ष एक गिफ्ट है, सहज अनुभूति की गिफ्ट है. ಬಾಬಾ ಹೇಳ್ತಾರೆ, ತಪಸ್ಸಿನ ವರ್ಷ ಅನ್ನೋದು ಬಾಬಾ ನಿಮಗೆ ಕೊಟ್ಟಿರುವಂತಹ ಗಿಫ್ಟ್ ಆಗಿದೆ. ಒಂದಾಗಿದೆ ನಮ್ಮ ಪರಿಶ್ರಮದಿಂದ ಪಡ್ಕೊಡೋದು, ಇನ್ನೊಂದಾಗಿದೆ ತಂದೆಯಿಂದ ವಿಶೇಷವಾಗಿ ಉಡುಗೊರೆಯ ರೂಪದಲ್ಲಿ ಪ್ರಾಪ್ತಿ ಮಾಡಿಕೊಡೋದು. ಸೊ ತಪಸ್ಸಿನ ವರ್ಷ ಅನ್ನೋದೇ ಬಾಬಾ ಕೊಡುವಂತಹ ಗಿಫ್ಟ್ ಆಗಿದೆ. अब माया जीत हो
या माया अपना रंग दिखाती है, वह कितना भी रंग दिखाए, मैं मायापति हूँ। माया रचना है, मास्टर रचयिता मैं हूँ। तो खेल देखो, खेल में ಹಾರ್ नहीं खाओ. ಮಾಯೆ ಎಷ್ಟೇ ತನ್ನ ಬಣ್ಣ ತೋರಿಸ್ಲಿ, ಬೇರೆ ಬೇರೆ ರೂಪಗಳನ್ನು ತೋರಿಸ್ಲಿ, ನೀವು ಸೋಲಬಾರದು. ಮಾಯಾ ಜೀತ ಆಗಬೇಕು. ಮಾಯೆಗೆ ಒಂದು ಆಟ ಅಂತ ತಿಳ್ಕೋಬೇಕು. देखते देखते हार नहीं जाओ, साक्षी होकर न्यारे होकर देखते चलो. सभी तपस्या में आगे बढ़ने वाले गिफ्ट लेने वाले होना. सेवा अच्छी हो रही, स्वयं के पुरुषार्थ में उड़ रहे हैं, सेवा में भी उड़ रहे. सदा फर्स्ट रहना, सेकंड में नहीं रहना. ಎಲ್ಲರೂ ಸಾಕ್ಷಿಯಾಗಿ ನ್ಯಾರ ಆಗಿ ಮಾಯೆಯ ಆಟಗಳನ್ನು ನೋಡ್ತಾ ಹೋಗ್ರಿ. ತಪಸ್ಸಿನ ವರ್ಷದಲ್ಲಿ ತಂದೆ ಕೊಡುವಂಥ ಉಡುಗೊರೆಯನ್ನು ಪಡ್ಕೊಳ್ಳಿ. ನಿಮ್ಮ ಪುರುಷಾರ್ಥದಲ್ಲೂ ಹಾರ್ತಾ ಇರಿ, ಸೇವೆಯಲ್ಲೂ ಹಾರ್ತಾ ಇರಿ, ಜೊತೆಗೆ ಇರುವಂಥ ಆತ್ಮರನ್ನು ಹಾರಿಸ್ತಾ ಇರಿ. ಎಲ್ಲರೂ ನಂಬರ್ 1 सूर्यवंशी आगुत्तिरल्वा. फर्स्ट नंबर माया जीत होंगे. कोई समस्या नहीं, कोई प्रॉब्लम नहीं, कोई क्वेश्चन नहीं, कोई कमजोरी नहीं. फर्स्ट नंबर अर्थात फास्ट पुरुषार्थ. जिसका फास्ट पुरुषार्थ है वो पीछे नहीं हो सकता. सदा साक्षी और सदा बाप के साथी, यही याद रखना. ಎಲ್ಲರೂ ನಂಬರ್ 1 ಸೂರ್ಯವಂಶದಲ್ಲಿ ಬರುವಂಥವ್ರು ಆಗಿದ್ದೀರಿ ತಾನೆ. ಯಾವ ಸಮಸ್ಯೆನೂ ಬರಬಾರ್ದು, ಯಾವ ಪ್ರಶ್ನೆನೂ ಬರಬಾರ್ದು, ಯಾವ ದುರ್ಬಲತೆಯೂ ನಿಮ್ಮಲ್ಲಿ ಬರಬಾರದು. ಮೊದಲನೇ ಸ್ಥಾನದಲ್ಲಿ ಬರುವಂಥವರು ಫಾಸ್ಟ್ ಪುರುಷಾರ್ಥಿಯಾಗಿರ್ತಾರೆ, ತೀವ್ರ ಪುರುಷಾರ್ಥಿಯಾಗಿರ್ತಾರೆ. ಆ ಥರ ನೀವು ಸಾಕ್ಷಿಯಾಗಿ ಸದಾ ತಂದೆಯನ್ನು ಸಾಥಿ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಯಾಗ್ರಿ. ಇದನ್ನೇ ಸದಾ ನೆನ್ಪಿಟ್ಕೊಳ್ಳಿ. ಅಚ್ಚ वरदान. सदा उत्साह में रह, निराशावादी को आशावादी बनाने वाले सच्चे सेवाधारी भव. ಸದಾ ಉತ್ಸಾಹದಲ್ಲಿ ಇದ್ದು ನಿರಾಶಾವಾದಿ ಆತ್ಮರನ್ನು ಆಶಾವಾದಿಯನ್ನಾಗಿ ಮಾಡುವಂತಹ ಸತ್ಯ ಸೇವಾಧಾರಿ ಆಗಿರಿ. ब्राह्मण अर्थात हर समय उत्साह भरे जीवन में उड़ने और उड़ाने वाले. उनके पास कभी निराशा आ नहीं सकती, क्योंकि उनका ऑक्यूपेशन है निराशावादी को आशावादी बनाना. यही सच्ची सेवा है. ಬ್ರಾಹ್ಮಣರು ಅಂದರೆ ಪ್ರತಿ ಸಮಯದಲ್ಲಿ ಉತ್ಸಾಹದ ಜೀವನದಲ್ಲಿ ಹಾರುವ ಹಾಗೂ ಹಾರಿಸುವಂತಹ ಆತ್ಮರು. ಅವರ ಹತ್ತಿರ ನಿರಾಶೆ ಎಂದೂ ಬರೋದಿಲ್ಲ. ಯಾಕೆ ಅಂದರೆ ಅವರ ಉದ್ಯೋಗನೇ ಆಗಿದೆ ನಿರಾಶಾವಾದಿ ಆತ್ಮರನ್ನು ಆಶಾವಾದಿಯನ್ನಾಗಿ ಮಾಡುವುದು. ಇದೇ ಬ್ರಾಹ್ಮಣರು ಮಾಡಬೇಕಾದ सत्य सेवे आಗಿದೆ. सच्चे सेवाधारियों का उत्साह कभी कम नहीं हो सकता. उत्साह है तो जीवन जीने का मजा है. ಸತ್ಯ ಸೇವಾಧಾರಿ ಮಕ್ಕಳ ಉತ್ಸಾಹ ಎಂದೂ ಕಡಿಮೆ ಆಗೋದಿಲ್ಲ. ಉತ್ಸಾಹ ಇದೆ ಎಂದರೆ ಜೀವನದ ಮಜಾ ಇದೆ. जैसे शरीर में श्वास की गति यथार्थ चलती है तो अच्छी तंदुरुस्ती मानी जाती, ऐसे ब्राह्मण जीवन अर्थात उत्साह निराशा नहीं. ಹೇಗೆ ದೇಹದಲ್ಲಿ
ಶ್ವಾಸದ ಗತಿ ಸರಿಯಾಗಿ ನಡೀತಾ ಇದ್ದರೆ ಅದು ಆರೋಗ್ಯದ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಬ್ರಾಹ್ಮಣ ಜೀವನ ಅಂದ್ರೇ ಉತ್ಸಾಹದ ಜೀವನ. ಅಲ್ಲಿ ನಿರಾಶೆ ಅನ್ನೋದು ಬರಲೇಬಾರದು. ಶ್ಲೋಗನ್: बीती को बीती कर दो और बीती बातों से शिक्षा लेकर आगे के लिए सावधान रहो. ನಡೆದಿದ್ದು ನಡೆದು ಹೋಗಿದೆ, ಗತಿಸಿದ್ದು ಗತಿಸಿ ಹೋಗಿದೆ ಎಂದು ತಿಳಿದು ಅದರಿಂದ ಒಂದು ಪಾಠ ಕಲಿತು ಭವಿಷ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. अच्छा, ओम शांति, ओम शांति. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು. ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಜಗದಾಕರ್ಷಣೆಯ ಜಯಿಸುವ
ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು.